ಓಂ ಶಾಂತಿ. ದಿನಾಂಕ 15/8/2021. ಅವ್ಯಕ್ತ ಬಾಪ್ದಾದ ರಿವೈಸ್ 3/3/1988. होली कैसे मनाए तथा सदाकाल का ಪರಿವರ್ತನ कैसे हो. ಹೋಲಿ ಹೇಗೆ ಆಚರಿಸಬೇಕು ಹಾಗೂ ಸದಾಕಾಲದ ಪರಿವರ್ತನೆ ಹೇಗೆ ಆಗಿರಬೇಕು. आज सर्व के भाग्य विधाता बाप अपने होली हंसों से ज्ञान रत्नों की होली मनाने आए हैं. ಇಂದು ಸರ್ವರ ಭಾಗ್ಯವಿಧಾತ ತಂದೆ ತಮ್ಮ ಹೋಲಿ ಹಂಸಗಳ ಜೊತೆಗೆ ಜ್ಞಾನ ರತ್ನಗಳ ಹೋಲಿಯನ್ನು ಆಚರಣೆ ಮಾಡಲು ಬಂದಿದ್ದಾರೆ. ಮನಾನ ಅರ್ಥಾತ್ ಮಿಲನ್ ಮನಾನ. ಆಚರಣೆ ಮಾಡುವುದು ಅಂದರೆ ಮಿಲನವನ್ನು ಮಾಡುವುದು. बाप दादा हर एक अति स्नेही सहयोगी, सदा बाप के कार्य में सहयोगी, सदा पावन वृत्ति से पावन दृष्टि से सृष्टि को परिवर्तन करने वाले सर्व होली बच्चों को देख सदा हर्षित होते हैं. बाप दादा ಅವರು ಪ್ರತಿಯೊಬ್ಬ ಅತಿ ಸ್ನೇಹಿ ಸಹಜಯೋಗಿ, ಸದಾ ತಂದೆಯ ಕಾರ್ಯದಲ್ಲಿ ಸಹಯೋಗಿ, ಸದಾ ಪಾವನ ದೃಷ್ಟಿಯಿಂದ ಪಾವನ ವೃತ್ತಿಯಿಂದ ಸೃಷ್ಟಿಯನ್ನು ಪರಿವರ್ತನೆ ಮಾಡುವಂತಹ ಸರ್ವ ಹೋಲಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಾರೆ. ಪಾವನ್ ತೋ आजकल के गाए हुए महात्माएं भी बनते हैं, लेकिन आप श्रेष्ठ आत्माएं हाईएस्ट होली बनते हो. अर्थात संकल्प मात्र स्वपन मात्र भी अपवित्रता की वृत्ति को दृष्टि को पावन स्थिति से नीचे नहीं ला सकते हैं. ಪಾವನವಂತೂ ವರ್ತಮಾನದಲ್ಲಿ ಇರುವಂತಹ ಮಹಾತ್ಮರು ಸಹ ಆಗುತ್ತಾರೆ. ಆದರೆ ತಾವು ಶ್ರೇಷ್ಠ ಆತ್ಮರು ಹೈಯೆಸ್ಟ್ ಹೋಲಿ ಆಗುತ್ತೀರಿ. ಅಂದರೆ ಸಂಕಲ್ಪ ಮಾತ್ರ ಸ್ವಪ್ನ ಮಾತ್ರವೂ ಸಹ ಅಪವಿತ್ರತೆಯ ವೃತ್ತಿಯನ್ನು ದೃಷ್ಟಿಯನ್ನು ಪಾವನ ಸ್ಥಿತಿಯಿಂದ ಕೆಳಗೆ ತರಲಿಕ್ಕೆ ಸಾಧ್ಯವಿಲ್ಲ. हर संकल्प अर्थात स्मृति पावन होने के कारण वृत्ति दृष्टि स्वतः ही हो जाती है. ಪ್ರತಿಯೊಂದು ಸಂಕಲ್ಪ ಅಂದರೆ ಸ್ಮೃತಿ ಪಾವನ ಇರುವ ಕಾರಣದಿಂದ ವೃತ್ತಿ ದೃಷ್ಟಿ ಸ್ವತಃ ಪಾವನ ಆಗಿಯೇ ಆಗುತ್ತದೆ. न सिर्फ आप पावन बनते हो, लेकिन प्रकृति को भी पावन बना देते हो. ಕೇವಲ ತಾವು ಪಾವನರಾಗುವುದಿಲ್ಲ, ಆದರೆ ಜೊತೆಗೆ ಪ್ರಕೃತಿಯನ್ನು ಸಹ ಪಾವನಗೊಳಿಸುತ್ತೀರಿ. इसलिए पावन प्रकृति के कारण भविष्य अनेक जन्म शरीर भी पावन मिलते हैं. ಆದ್ದರಿಂದ ಪಾವನ ಪ್ರಕೃತಿಯ ಕಾರಣದಿಂದ ಭವಿಷ್ಯದಲ್ಲಿಯೂ ಸಹ ಅನೇಕ ಜನ್ಮಗಳವರೆಗೆ ಪಾವನ ಶರೀರ ಸಿಗುತ್ತವೆ. ऐसे होली हंस व सदा पावन संकल्पधारी श्रेष्ठ आत्माएं बन जाती है. ಇಂತಹ ಹೋಲಿ ಹಂಸಗಳು ಹಾಗೂ ಸದಾ ಪಾವನ ಸಂಕಲ್ಪಧಾರಿಗಳು ಶ್ರೇಷ್ಠ ಆತ್ಮರು ಆಗುತ್ತಾರೆ. ऊंचे ते ऊंचा बाप हर बात में श्रेष्ठ जीवन वाले बनाते हैं. ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಪ್ರತಿಯೊಂದು ಮಾತಿನಲ್ಲಿ ಶ್ರೇಷ್ಠ ಜೀವನ ಉಳ್ಳಂಥವರನ್ನು ಮಾಡುತ್ತಾರೆ. ಪವಿತ್ರತಾ ಬಿ ऊंचे ते ऊंची ಪವಿತ್ರತಾ ಸಾಧಾರಣ ನಹಿ. ಪವಿತ್ರತೆಯೂ ಸಹ ಶ್ರೇಷ್ಠ ಪವಿತ್ರತೆಯಾಗಿದೆ, ಸಾಧಾರಣ ಅಲ್ಲ. साधारण पवित्र आत्माएं आप महान पवित्र आत्माओं के आगे मन से मानने का नमस्कार करेंगे कि आपकी पवित्रता अति श्रेष्ठ है. ಸಾಧಾರಣ ಪವಿತ್ರ ಆತ್ಮರು ತಾವು ಮಹಾನ್ ಪವಿತ್ರ ಆತ್ಮರ ಎದುರು ಮನಸ್ಸಿನಿಂದ ಸ್ವೀಕರಿಸುವ ನಮಸ್ಕಾರವನ್ನು ಮಾಡುತ್ತಾರೆ, ತಮ್ಮ ಪವಿತ್ರತೆ ಅತಿ ಶ್ರೇಷ್ಠವಾಗಿದೆ ಎಂದು. आजकल के गृहस्थी अपने को अपवित्र समझने के कारण जिन पवित्र महात्माओं को महान समझकर सिर झुकाते हैं, वह महान आत्माएं कहलाने वाले आप श्रेष्ठ पावन आत्माओं के आगे मानेगी कि आपकी पवित्रता और हमारी पवित्रता में अंतर है.
ಈ ವರ್ತಮಾನ ಸಮಯದಲ್ಲಿ ಗೃಹಸ್ಥಿಗಳು ತಮ್ಮನ್ನು ತಾವು ಅಪವಿತ್ರ ಎಂದು ತಿಳಿದುಕೊಳ್ಳುವ ಕಾರಣದಿಂದ ಯಾರು ಮಹಾನ್ ಪವಿತ್ರ ಆತ್ಮರು ಇದ್ದಾರೆ ಅವರನ್ನು ಮಹಾನ್ ಎಂದು ತಿಳಿದುಕೊಂಡು ಅವರ ಎದುರು ತಲೆಯನ್ನು ಬಾಗುತ್ತಾರೆ. ಆ ಮಹಾನ್ ಆತ್ಮರು ತಮ್ಮ ಎದುರು ಶ್ರೇಷ್ಠ ಪಾವನಾತ್ಮರೆಂದು ತಮ್ಮನ್ನು ಸ್ವೀಕರಿಸುತ್ತಾರೆ. ತಮ್ಮ ಪವಿತ್ರತೆ ಮತ್ತು ನಮ್ಮ ಪವಿತ್ರತೆಯಲ್ಲಿ ಮಹಾನ್ ಅಂತರವಿದೆ ಎಂದು ಹೇಳುತ್ತಾರೆ. यह होली का उत्सव आप पावन आत्माओं के पावन बनने की विधि का यादगार है, क्योंकि आप सभी नंबरवार पावन आत्माएं बाप के याद की लगन की अग्नि द्वारा सदा के लिए अपवित्रता को जला देते हो. ಈ ಹೋಲಿಯ ಉತ್ಸವ ತಾವು ಪಾವನ ಆತ್ಮರ ಪಾವನರಾಗುವಂಥ ವಿಧಿಯ ಯಾದ್ಗಾರ ಆಗಿದೆ. ಏಕೆಂದರೆ ತಾವು ಎಲ್ಲರೂ ನಂಬರ್ವಾರ್ ಪಾವನಾತ್ಮರು ತಂದೆಯ ನೆನಪಿನ ಲಗನದ ಅಗ್ನಿಯ ಮೂಲಕ ಸದಾಕಾಲಕ್ಕಾಗಿ ಅಪವಿತ್ರತೆಯನ್ನು ಸುಟ್ಟು ಹಾಕುತ್ತೀರಿ. इसलिए अब पहले जलाने की होली मनाते हैं, फिर रंग की होली व मंगल मिलन मनाते हैं. ಆದ್ದರಿಂದ ಮೊದಲು ಸುಡುವಂತಹ ಹೋಲಿಯನ್ನು ಆಚರಣೆ ಮಾಡುತ್ತಾರೆ, ನಂತರ ಬಣ್ಣ ಹಚ್ಚುವ ಹೋಲಿ, ಆನಂತರ ಮಂಗಲ ಮಿಲನ ಮಾಡುತ್ತಾರೆ. ಜಲಾನ ಅರ್ಥಾತ್ नाम निशान समाप्त करना. वैसे किसको नाम निशान से ख़त्म करना होता है तो क्या करते हैं? जला देते हैं. ಸುಡುವುದು ಅಂದರೆ ನಾಮ ನಿಶಾನವನ್ನು ಸಮಾಪ್ತಿ ಮಾಡುವುದು. ಹಾಗೆ ನೋಡಿದರೆ ಯಾರನ್ನಾದರೂ ನಾಮ ನಿಶಾನದಿಂದ ಸಮಾಪ್ತಿ ಮಾಡುವುದಾದರೆ ಏನು ಮಾಡುತ್ತಾರೆ? ಸುಟ್ಟು ಹಾಕುತ್ತಾರೆ. इसलिए रावण को भी मारने के बाद जला देते हैं. ಆದ್ದರಿಂದ ರಾವಣನನ್ನು ಸಹ ಸುಟ್ಟ ನಂತರ ಕೊಂದ ನಂತರ ಸುಟ್ಟು ಹಾಕುತ್ತಾರೆ. ಯ ಆಪ್ ಆತ್ಮಾओं का यादगार है. ಇದು ತಾವು ಆತ್ಮರ ಸ್ಮರಣಾರ್ಥ ಆಗಿದೆ. अपवित्रता को जला दिया अर्थात पावन होली बन गए. ಅಪವಿತ್ರತೆಯನ್ನು ಸುಟ್ಟು ಹಾಕಿದಿರಿ ಅಂದರೆ ಪಾವನ ಹೋಲಿ ಆಗಿದ್ದಿರಿ. बाप दादा सदैव सुनाते ही है कि ब्राह्मणों की होली मनाना अर्थात होली बनाना. ಬಾಪ್ದಾದವರು ಸದಾ ಹೇಳುತ್ತಾರೆ, ಬ್ರಾಹ್ಮಣರ ಹೋಲಿಯನ್ನು ಆಚರಣೆ ಮಾಡುವುದು ಅಂದರೆ ಪವಿತ್ರರಾಗುವುದು. तो यह चेक करो कि अपवित्रता को सिर्फ मारा है या जलाया है. ಆದ್ದರಿಂದ ಇದನ್ನು ಚೆಕ್ ಮಾಡಿಕೊಳ್ಳಿ, ಅಪವಿತ್ರತೆಯನ್ನು ಕೇವಲ ಹೊಡೆದು ಹಾಕಿದ್ದೇವೆ ಅಥವಾ ಸುಟ್ಟು ಹಾಕಿದ್ದೇವೆ. मरने वाले फिर भी जिंदा हो जाते हैं, कहाँ न कहाँ श्वास छिपा रहता है. ಸಾಯುವಂಥವರು ಮತ್ತೆ ಜೀವಿತ ಆಗುತ್ತಾರೆ, ಸ್ವಲ್ಪವಾದರೂ ಉಸಿರು ಉಳಿದುಕೊಂಡಿರುತ್ತದೆ. ಲೇಕಿನ್ ಜಲಾನ ಅರ್ಥಾತ್ ನಾಮ ನಿಶಾನ್ ಸಮಾಪ್ತಿ ಕರ್ನ. ಆದರೆ ಸುಡುವುದು ಅಂದರೆ ನಾಮ ನಿಶಾನವನ್ನು ಸಮಾಪ್ತಿ ಮಾಡುವುದು. ಕಹಾ ತಕ್ ಪೋಚೆ ಹೇ, ಅಪ್ನೆ ಆಪ್ ಕೋ ಚೆಕ್ ಕರ್ನಾ ಪಡೆ. ಎಲ್ಲಿವರೆಗೆ ತಲುಪಿದ್ದೀರಿ ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಬೇಕು. स्वप्न में भी अपवित्रता का छिपा हुआ श्वास फिर से जीवित नहीं होना चाहिए. ಸ್ವಪ್ನದಲ್ಲಿಯೂ ಸಹ ಅಪವಿತ್ರತೆಯ ಗುಪ್ತವಾಗಿರುವಂಥ ಉಸಿರು ಮತ್ತೆ ಜೀವಿತ ಆಗಬಾರದು. इसको कहते हैं ಶ್ರೇಷ್ಠ ಪಾವನ ಆತ್ಮ. ಇದಕ್ಕೆ ಹೇಳಲಾಗುತ್ತದೆ ಶ್ರೇಷ್ಠ ಪಾವನ ಆತ್ಮರು. ಸಂಕಲ್ಪ से स्वप्न भी परिवर्तित हो जाते हैं. ಸಂಕಲ್ಪದಿಂದ ಸ್ವಪ್ನಗಳು ಸಹ ಪರಿವರ್ತನೆ आगुत्तवे. आज वतन में बाप दादा बच्चों के समय प्रति समय संकल्प द्वारा व लिखित द्वारा बाप से किए हुए वायदे देख रहे थे. इंदु बाप दादाವರು ಮಕ್ಕಳ ಸಮಯ ಪ್ರತಿ ಸಮಯದಲ್ಲಿ ಮಾಡಿರುವಂಥ ಸಂಕಲ್ಪದ ಮೂಲಕ ಲಿಖಿತದ ಮೂಲಕ ತಂದೆಯ ಜೊತೆಗೆ ಮಾಡಿರುವಂಥ ವಾಯ್ದೆಗಳನ್ನು ನೋಡ್ತಾ ಇದ್ದರು. चाहे स्थिति में महारथी चाहे सेवा में महारथी, दोनों के समय प्रति समय के वायदे बहुत अच्छे किए हुए हैं. भले ಸ್ಥಿತಿಯಲ್ಲಿ ಮಹಾರಥಿ ಇರಬಹುದು, ಭಲೆ ಸೇವೆಯಲ್ಲಿ ಮಹಾರಥಿ ಇರಬಹುದು, ಇಬ್ಬರದ್ದು ಸಹ ಸಮಯ ಪ್ರತಿ ಸಮಯ ಮಾಡಿರುವಂತಹ ವಾಯ್ದೆಗಳು ಬಹಳ ಚೆನ್ನಾಗಿಯೇ ಇದ್ದಾವೆ. महारथी भी दो प्रकार के हैं.
एक है अपने को वरदान व वर्षे के प्राप्ति के पुरुषार्थ के आधार से महारथी, और दूसरे है कोई न कोई सेवा की विशेषता के आधार से महारಥी। ಮಹಾರಥಿಯಲ್ಲಿ ಇಬ್ಬರು ಎರಡು ಪ್ರಕಾರಗಳಿವೆ. ಒಂದಾಗಿದೆ ತಮ್ಮನ್ನು ವರದಾನ ಹಾಗೂ ಆಸ್ತಿಯ ಪ್ರಾಪ್ತಿಗಳ ಪುರುಷಾರ್ಥದ ಆಧಾರದಿಂದ ಮಹಾರಥಿ, ಹಾಗೂ ಇನ್ನೊಂದು ಪ್ರಕಾರ ಆಗಿದೆ ಒಂದಿಲ್ಲ ಒಂದು ಸೇವೆಯ ವಿಶೇಷತೆಯ ಆಧಾರದಿಂದ ಮಹಾರಥಿ ಆಗಿರುವುದು. कहलाते दोनों ही महारथी, लेकिन जो पहला नंबर सुनाया स्थिति के आधार वाले, वह सदा मन से अतीन्द्रिय सुख के, संतुष्टता के, सर्व के दिल से स्नेह के प्राप्ति स्वरूप के झूले में झूलते रहते हैं. ಇಬ್ಬರೂ ಸಹ ಮಹಾರಥಿ ಎಂದೇ ಹೇಳಿಕೊಳ್ಳುತ್ತಾರೆ. ಆದರೆ ಮೊದಲನೇ ನಂಬರ್ದಲ್ಲಿರುವಂಥ ಮಹಾರಥಿಗಳು ಅಂದರೆ ಸ್ಥಿತಿಯ ಆಧಾರದಿಂದ ಅವರು ಸದಾ ಮನಸ್ಸಿನಿಂದ ಅತೀಂದ್ರಿಯ ಸುಖದ, ಸಂತುಷ್ಟತೆಯ, ಸರ್ವರ ಮನಸ್ಸಿನ ಸ್ನೇಹದ ಪ್ರಾಪ್ತಿ ಸ್ವರೂಪದ ಉಯ್ಯಾಲೆಯಲ್ಲಿ ತೂಗುತ್ತಿರುತ್ತಾರೆ. और दूसरा नंबर सेवा की विशेषता के आधार वाले तन से अर्थात बाहर से सेवा की विशेषता के फलस्वरूप संतुष्ट दिखाई देंगे. ಮತ್ತು ಎರಡನೆಯ ನಂಬರ್ನಲ್ಲಿರುವಂಥ ಸೇವೆಯ ವಿಶೇಷತೆಯ ಆಧಾರದಿಂದ ತನುವಿನಿಂದ ಅಂದರೆ ಬಾಹ್ಯ ರೂಪದಿಂದ ಸೇವೆಯ ವಿಶೇಷತೆಯ ಫಲಸ್ವರೂಪ ಸಂತುಷ್ಟರಾಗಿ ಕಂಡುಬರುತ್ತಾರೆ. सेवा की विशेषता के कारण सेवा के आधार पर मन की संतुष्टता है. ಸೇವೆಯ ವಿಶೇಷತೆಯ ಕಾರಣದಿಂದ ಸೇವೆಯ ಆಧಾರದಂತೆ ಮನಸ್ಸಿನ ಸಂತುಷ್ಟತೆ ಇರುತ್ತದೆ. ಸೇವಾ ಕಿ ವಿಶೇಷತಾ ಕಾರಣ ಸರ್ವ ಕಾ ಸ್ನೇಹ ಭಿ ಹೋಗಾ. ಸೇವೆಯ ವಿಶೇಷತೆ ಕಾರಣದಿಂದ ಎಲ್ಲರ ಸ್ನೇಹವೂ ಇರುತ್ತದೆ. ಲೇಕಿನ್ ಮನ್ ಸೇ ವಾ ದಿಲ್ ಸೆ ಸದಾ ನಹಿ ಹೋಗಾ. ಆದರೆ ಮನಸ್ಸಿನಿಂದ, ಹೃದಯದಿಂದ ಸದಾ ಇರುವುದಿಲ್ಲ. ಕಭಿ ಬಾಹರ್ ಸೆ, ಕಭಿ ದಿಲ್ ಸೆ, ಕೆಲವು ಸಲ ಬಾಹ್ಯ ರೂಪದಿಂದ, ಕೆಲವು ಸಲ ಮನಸ್ಸಿನ ರೂಪದಿಂದ. ಲೇಕಿನ್ ಸೇವಾ ಕಿ ವಿಶೇಷತಾ ಮಹಾರಥಿ ಬನಾ ದೇತಿ ಹೈ. ಆದರೆ ಸೇವೆಯ ವಿಶೇಷತೆ ಮಹಾರಥಿಯನ್ನಾಗಿ ಮಾಡುತ್ತದೆ. ಗಿನ್ತಿ ಮೇ ಮಹಾರಥಿ ಕಿ ಲೈನ್ ಮೇ ಆತಾ ಹೈ. ಎಣಿಕೆಯಲ್ಲಿ ಮಹಾರಥಿಯ ಲೈನ್ನಲ್ಲಿ ಬರುತ್ತಾರೆ. तो आज बाप दादा महारथी व पुरुषार्थी दोनों के वायदे देख रहे थे. अभी नज़दीक में वायदे बहुत किए हैं. ಅಂದರೆ ಇಂದು ಬಾಪ್ ದಾದಾವರು ಮಹಾರಥಿ ಹಾಗೂ ಪುರುಷಾರ್ಥಿ ಇಬ್ಬರ ವಾಯ್ದೆಗಳನ್ನು ನೋಡುತ್ತಿದ್ದರು. ಈಗೀಗ ಸಮೀಪದಲ್ಲಿ ಮಾಡಿರುವಂಥ ವಾಯ್ದೆಗಳು ಬಹಳಷ್ಟಿವೆ. तो क्या देखा, ಅದರಲ್ಲಿ ಏನು ನೋಡಿದರು? वायदे से फ़ायदा तो होता है क्योंकि दृढ़ता का फुल अटेंशन रहता है. ವಾಯ್ದೆಯಿಂದ ಫಾಯ್ದೆ ಅಂತೂ ಆಗುತ್ತದೆ, ಏಕೆಂದರೆ ದೃಢತೆಯ ಪೂರ್ಣ ಅಟೆನ್ಷನ್ ಇರುತ್ತದೆ. ಬಾರ್ ಬಾರ್ ವಾಯ್ದೆ ಕಿ ಸ್ಮೃತಿ ಸಮೃದ್ಧಿ ದಿಲಾತಿ ಹೈ. ಪದೇ ಪದೇ ಮಾಡಿರುವಂಥ ವಾಯ್ದೆಯ ಸ್ಮೃತಿ ಸಮೃದ್ಧಿಯನ್ನು ಕೊಡಿಸುತ್ತದೆ. इस कारण थोड़ा बहुत परिवर्तन भी होता है. ಈ ಕಾರಣದಿಂದ ಸ್ವಲ್ಪವಾದರೂ ಪರಿವರ್ತನೆ ಆಗುತ್ತದೆ. लेकिन बीज दबा हुआ रहता है, इसलिए जब ऐसा समय व समस्या आती है तो समस्या व कारण का पानी मिलने से दबा हुआ बीज फिर से पत्ते निकालना शुरू कर देता है. ಆದರೆ ಬೀಜವು ಒಳಗೆ ಒತ್ತಿಕೊಂಡಿರುತ್ತದೆ. ಆದ್ದರಿಂದ ಯಾವಾಗ ಇಂತಹ ಸಮಯ ಹಾಗೂ ಸಮಸ್ಯೆ ಬರುತ್ತದೆ, ಅಂದರೆ ಸಮಸ್ಯೆ ಹಾಗೂ ಕಾರಣದ ನೀರು ಸಿಗುವುದರಿಂದ ಒತ್ತಿಕೊಂಡಿರುವಂಥ ಬೀಜವು ಮೊಳಕೆ ಹೊಡೆದು ಎಲೆಗಳು ಚಿಗುರಲು ಶುರು ಆಗುತ್ತವೆ. ಸದಾ के लिए समाप्त नहीं होता है. ಸದಾ ಕಾಲಕ್ಕಾಗಿ ಸಮಾಪ್ತಿ ಆಗುವುದಿಲ್ಲ. ಬಾಪ್ ದಾದಾ ದೇಖ್ ರಹೆ ಥೆ
ಜಲಾನೆ ಕಿ ಹೋಲಿ ಕಿನ್ಹೋನೆ ಮನಾಯಿ. ಬಾಪ್ದಾದವರು ನೋಡುತ್ತಿದ್ದರು, ಸುಟ್ಟು ಹಾಕುವಂತಹ ಹೋಲಿಯನ್ನು ಯಾರು ಆಚರಿಸಿದರು. जब बीज को जलाया जाता है तो जला हुआ बीज कभी फल नहीं देता. ಯಾವಾಗ ಬೀಜವನ್ನು ಸುಟ್ಟು ಹಾಕುತ್ತೀರಿ, ಸುಟ್ಟು ಹೋಗಿರುವಂಥ ಬೀಜ ಎಂದೂ ಫಲವನ್ನು ಕೊಡುವುದಿಲ್ಲ. वादे तो सभी ने किए कि बीती को बीती कर जो अब तक हुआ, चाहे अपने प्रति चाहे औरों के प्रति सर्व को समाप्त कर परिवर्तन करेंगे. ವಾಯ್ದ ಅಂತೂ ಎಲ್ಲರೂ ಮಾಡಿದ್ದೀರಿ, ಕಳೆದು ಹೋದದ್ದು ಕಳೆದು ಹೋಯಿತು. ಇನ್ನು ಇಲ್ಲಿಯವರೆಗೆ ಏನಾಗಿದೆ, ಭಲೆ ತಮ್ಮ ಪ್ರತಿಯಾಗಿರ್ಬೋದು ಅಥವಾ ಅನ್ಯರ ಪ್ರತಿಯಾಗಿರ್ಬೋದು, ಎಲ್ಲವನ್ನೂ ಸಮಾಪ್ತಿ ಮಾಡಿ ಪರಿವರ್ತನೆಯನ್ನು ಮಾಡುತ್ತೇವೆ ಎಂದು ವಾಯ್ದೆ ಮಾಡಿದ್ದೀರಿ. ಸಭೀನೇ ಅಭಿ ಅಭಿ ವಾಯ್ದೆ ಕಿಯೇ ಹೈ ನಾ, ರೂ ರಿಹಾನ್ ಮೇ ಸಭಿ ವಾಯ್ದೆ ಕರ್ತೆ ಹೈ ನಾ. ಎಲ್ಲರೂ ಈಗ ವಾಯ್ದೆಯನ್ನು ಮಾಡಿದ್ದೀರಲ್ಲವೇ, ರೂ ರಿಹಾನ್ನಲ್ಲಿ ಎಲ್ಲರೂ ವಾಯ್ದೆ ಮಾಡುತ್ತಿರುತ್ತೀರಿ. ಹರ್ ಏಕ ಕಾ ರೆಕಾರ್ಡ್ ಬಾಪ್ದಾದಾ ಕೆ ಪಾಸ್ ಹೈ, ಪ್ರತಿಯೊಬ್ಬರ ರೆಕಾರ್ಡ್ ಬಾಪ್ದಾದವರ ಜೊತೆಯಲ್ಲಿ ಇದೆ. बहुत अच्छे रूप से वायदे करते हैं, कोई गीत कविता द्वारा, कोई चित्रों द्वारा. ಕೆಲವರು ಹಾಡಿನ ಮೂಲಕ ವಾಯ್ದೆ ಮಾಡ್ತಾರೆ, ಕೆಲವರು ಕವಿತೆ ಚಿತ್ರಗಳ ಮೂಲಕ ವಾಯ್ದೆ ಮಾಡುತ್ತಾರೆ. ಬಾಪ್ದಾದಾ ದೇಖ್ ರಹೆ थे जितना चाहते हैं उतना परिवर्तन क्यों नहीं होता है. ಬಾಪ್ದಾದವರು ನೋಡುತ್ತಿದ್ದರು, ಎಷ್ಟು ಬಯಸುತ್ತೀರಿ ಅಷ್ಟು ಪರಿವರ್ತನೆ ಏಕೆ ಆಗುವುದಿಲ್ಲ. कारण क्या है, क्यों नहीं सदा के लिए समाप्त हो जाता है, ಏಕೆ ಸದಾ ಕಾಲಕ್ಕಾಗಿ ಸಮಾಪ್ತಿ ಆಗುವುದಿಲ್ಲ. तो क्या देखा, अपने प्रति व दूसरों के प्रति संकल्प करते हो कि यह कमजोरी फिर आने नहीं देंगे. व दूसरों के प्रति सोचते हो कि जिस किसी आत्मा के हिसाब किताब चुकतू करने के कारण संकल्प बोल व कर्म में संस्कार टकराते हैं, उनका परिवर्तन करेंगे. ತಮ್ಮ ಪ್ರತಿಯಾಗಿ ಹಾಗೂ ಅನ್ಯರ ಪ್ರತಿಯಾಗಿ ಸಂಕಲ್ಪವನ್ನು ಮಾಡುತ್ತೀರಿ, ಈ ದುರ್ಬಲತೆ ಮತ್ತೆ ಬರಲು ಕೊಡುವುದಿಲ್ಲ. ಹಾಗೂ ಅನ್ಯರ ಪ್ರತಿಯಾಗಿ ವಿಚಾರ ಮಾಡುತ್ತೀರಿ, ಯಾವ ಆತ್ಮದ ಪ್ರತಿಯಾಗಿ ಲೆಕ್ಕಾಚಾರ ಚುಕ್ತು ಮಾಡುವ ಕಾರಣ ಸಂಕಲ್ಪ, ಮಾತು ಹಾಗೂ ಕರ್ಮದಲ್ಲಿ ಸಂಸ್ಕಾರಗಳ ಘರ್ಷಣೆ ಆಗುತ್ತದೆ, ಅದನ್ನು ಪರಿವರ್ತನೆ ಮಾಡುತ್ತೇವೆ. लेकिन समय पर फिर से क्यों रिपीट होता है, उसका कारण. ಆದರೆ ಸಮಯದಂತೆ ಮತ್ತೆ ಯಾಕೆ ರಿಪೀಟ್ ಆಗುತ್ತದೆ, ಅದಕ್ಕೆ ಕಾರಣ. सोचते हो कि आगे से इस आत्मा के इस संस्कार को जानते हुए स्वयं को सेफ रख उस आत्मा को भी शुभ भावना शुभकामना देंगे. ವಿಚಾರ ಮಾಡುತ್ತೀರಿ, ಈ ಆತ್ಮದ ಈ ಸಂಸ್ಕಾರವನ್ನು ತಿಳಿದುಕೊಂಡಿರುವ ಕಾರಣದಿಂದ ಸ್ವಯಂನನ್ನು ಸುರಕ್ಷಿತವಾಗಿಟ್ಟುಕೊಂಡು ಆ ಆತ್ಮದ ಪ್ರತಿಯಾಗಿ ಶುಭ ಭಾವನೆ ಶುಭ ಕಾಮನೆಯನ್ನು ಕೊಡುತ್ತೇವೆ. लेकिन जैसे दूसरों की कमज़ोरी देखने सुनने व ग्रहण करने की आदत नेचुरल और बहुत काल की हो गई है, ये आदत नहीं रखेंगे. यह तो बहुत अच्छा है, लेकिन उसके स्थान पर क्या देखेंगे. ವಿಚಾರ ಮಾಡುತ್ತೀರಿ ಹೇಗೆ ಬೇರೆಯವರ ಕಮಜೋರಿಯನ್ನು ನೋಡುವ, ಕೇಳುವ ಅಥವಾ ಗ್ರಹಣ ಮಾಡುವಂತಹ ಅಭ್ಯಾಸ ಸ್ವಾಭಾವಿಕವಾಗಿದೆ ಹಾಗೂ ಬಹಳ ಕಾಲದಿಂದ ಆಗಿಬಿಟ್ಟಿದೆ. ಈ ಅಭ್ಯಾಸವನ್ನು ಇಟ್ಟುಕೊಳ್ಳುವುದಿಲ್ಲ. ಇದಂತೂ ಬಹಳ ಒಳ್ಳೆಯದಾಗಿದೆ. ಆದರೆ ಅದರ ಸ್ಥಾನದಲ್ಲಿ ಬೇರೆ ಏನನ್ನು ಇಡುತ್ತೀರಿ ಅಥವಾ ನೋಡುತ್ತೀರಿ. क्या उस आत्मा से ग्रहण करेंगे, ಏನು ಆತ್ಮದಿಂದ ಗ್ರಹಣವನ್ನು ಮಾಡುತ್ತೀರಿ. वह बार बार अटेंशन में नहीं रखते, ಅದನ್ನು ಪದೇ ಪದೇ ಅಟೆನ್ಷನ್ನಲ್ಲಿ ಇಟ್ಟುಕೊಳ್ಳುವುದಿಲ್ಲ. यह नहीं करना है, यह तो याद रहता है, लेकिन ऐसी आत्माओं के प्रति क्या करना है. ಇದನ್ನು ಮಾಡಬಾರದು, ಇದಂತೂ ನೆನಪಿಗಿರುತ್ತದೆ, ಆದರೆ ಇಂತಹ ಆತ್ಮದ ಪ್ರತಿಯಾಗಿ ಏನು ಮಾಡಬೇಕು.
क्या सोचना है, क्या देखना है, ಏನು ವಿಚಾರ ಮಾಡಬೇಕು, ಏನು ನೋಡಬೇಕು। जैसे कोई स्थान खाली रहता, उसको अच्छे रूप से अगर यूज़ नहीं करते तो खाली स्थान में किचड़ा या मच्छर आदि स्वतः ही पैदा हो जाते हैं। ಹೇಗೆ ಯಾವುದೇ ಖಾಲಿ ಸ್ಥಳ ಇರುತ್ತದೆ, ಅದನ್ನು ಉಪಯೋಗಿಸಲಿಲ್ಲವಾದರೆ ಆ ಖಾಲಿ ಸ್ಥಳದಲ್ಲಿ ಕೆಸರು, ಕಸ ಹಾಗೂ ಸೊಳ್ಳೆಗಳು ಎಲ್ಲವೂ ಜಮಾ ಆಗುತ್ತವೆ। क्योंकि वायुमंडल में मिट्टी, धूल, मच्छर आदि है ही। ಏಕೆಂದರೆ ವಾಯುಮಂಡಲದಲ್ಲಿ ಮಣ್ಣು, ಧೂಳು, ಸೊಳ್ಳೆಗಳು ಇದ್ದೇ ಇರುತ್ತವೆ। तो वह फिर से थोड़ा थोड़ा करके बढ़ जाता है। ಅವುಗಳು ಮತ್ತೆ ಸ್ವಲ್ಪ ಸ್ವಲ್ಪ ಆಗಿ ಹೆಚ್ಚುತ್ತವೆ। क्योंकि जगह भरी नहीं है, ಏಕೆಂದರೆ ಸ್ಥಳ ತುಂಬಿಕೊಂಡಿರುವುದಿಲ್ಲ। तो जब भी आत्माओं के संपर्क में आते हो, पहले नेचुरल परिवर्तन किया हुआ श्रेष्ठ संकल्प का स्वरूप स्मृति में आना चाहिए। ಅಂದಾಗ ಯಾವಾಗಾದರೂ ಆತ್ಮಗಳ ಸಂಪರ್ಕದಲ್ಲಿ ಬರುತ್ತೀರಿ ಅಂದರೆ ಮೊದಲು ಸ್ವಾಭಾವಿಕ ಪರಿವರ್ತನೆ ಮಾಡಿಕೊಂಡಿರುವುದನ್ನು ಶ್ರೇಷ್ಠ ಸಂಕಲ್ಪದ ಸ್ವರೂಪದಲ್ಲಿ ಸ್ಮೃತಿಯಲ್ಲಿ ಬರಬೇಕು। क्योंकि ನಾಲೆಜ್ಫುಲ್ तो हो ही जाते हो, ಏಕೆಂದರೆ ನಾಲೆಜ್ಫುಲ್ ಅಂತೂ ಆಗಿಯೇ ಬಿಟ್ಟಿರುತ್ತೀರಿ। सभी के गुण, कर्तव्य, संस्कार, सेवा, स्वभाव परिवर्तन के शुभ संस्कार व स्थान सदा भरपूर होगा तो अशुद्ध को स्वतः ही समाप्त कर देगा। ಎಲ್ಲರ ಗುಣ, ಕರ್ತವ್ಯ, ಸಂಸ್ಕಾರ, ಸೇವೆ, ಸ್ವಭಾವ ಪರಿವರ್ತನೆಯ ಶುಭ ಸಂಸ್ಕಾರ ಹಾಗೂ ಸ್ಥಾನ ಸದಾ ಭರ್ಪೂರ ಆಗಿದ್ದಾಗ ಅಶುದ್ಧತೆಯನ್ನು ಸ್ವತಃ ಸಮಾಪ್ತಿ ಮಾಡುತ್ತದೆ। जैसे यह संकल्प आता है कि यह है ही ऐसा, यह होगा ही ऐसा, ये करता ही ऐसा। ಹೇಗೆ ಈ ಸಂಕಲ್ಪ ಬರುತ್ತದೆ, ಇವರು ಇರೋದೇನೇ ಹೀಗೆ, ಇದು ಆಗುವುದೇ ಹೀಗೆ, ಇವರು ಮಾಡುವುದೇ ಹೀಗೆ ಆಗಿದೆ। इसके बजाय यह सोचो कि यह विशेषता प्रमाण विशेष ऐसा है। ಇದರ ಹೊರತಾಗಿ ಇದನ್ನು ವಿಚಾರ ಮಾಡಿ, ಇವರು ಇಂತಹ ವಿಶೇಷತೆ ಪ್ರಮಾಣವಾಗಿ ಈ ರೀತಿ ವಿಶೇಷ ಆಗಿದ್ದಾರೆ। जैसे कमजोरी का ऐसा और वैसा आता है, वैसे श्रेष्ठता व विशेषता का ऐसा वैसा है, यह सामने लाओ। ಹೇಗೆ ದುರ್ಬಲತೆಯ ಬಗ್ಗೆ ಈ ರೀತಿ ಆ ರೀತಿ ಎಂದು ಬರುತ್ತದೆ, ಅದೇ ರೀತಿ ಶ್ರೇಷ್ಠತೆ ಹಾಗೂ ವಿಶೇಷತೆಯ ಬಗ್ಗೆ ಹಾಗೆ ಹೀಗೆ ಇದನ್ನು ಸಮ್ಮುಖದಲ್ಲಿ ತಂದುಕೊಳ್ಳಿ। स्मृति को, स्वरूप को, वृत्ति को, दृष्टि को परिवर्तन में लाओ। ಸ್ಮೃತಿಯನ್ನು, ಸ್ವರೂಪವನ್ನು, ವೃತ್ತಿಯನ್ನು, ದೃಷ್ಟಿಯನ್ನು ಪರಿವರ್ತನೆಯಲ್ಲಿ ತನ್ನಿ। इस रूप से स्वयं को भी देखो और दूसरों को भी देखो। ಈ ರೂಪದಿಂದ ಸ್ವಯಂನನ್ನು ನೋಡಿ ಮತ್ತು ಅನ್ಯರನ್ನು ನೋಡಿ। इसको कहते हैं स्थान भर दिया, ಖಾಲಿ नहीं छोड़ा। ಇದಕ್ಕೆ ಹೇಳಲಾಗುತ್ತದೆ ಸ್ಥಾನವನ್ನು ತುಂಬಿಕೊಂಡಿದ್ದೀರಿ, ಖಾಲಿ ಬಿಟ್ಟಿಲ್ಲ। इस विधि से जलाने की होली मनाओ। ಈ ವಿಧಿಯಿಂದ ಸುಡುವಂತಹ ಹೋಲಿಯನ್ನು ಆಚರಣೆ ಮಾಡಿ। अपने प्रति व दूसरों के प्रति ऐसे कभी नहीं सोचो कि देखो हमने कहा था ना कि यह बदलने वाले है ही नहीं। ತಮ್ಮ ಪ್ರತಿಯಾಗಿ ಅಥವಾ ಅನ್ಯರ ಪ್ರತಿಯಾಗಿ ಈ ರೀತಿ ಎಂದಿಗೂ ವಿಚಾರ ಮಾಡಬೇಡಿ। ನೋಡಿ, ನಾವು ಹೇಳಿದ್ದೇವಲ್ಲವೇ ಇವರು ಪರಿವರ್ತನೆ ಆಗುವುದಿಲ್ಲವೆಂದು। ಲೇಕಿನ್ उस समय अपने से पूछो कि क्या मैं बदला हूँ। ಆದರೆ ಆ ಸಮಯದಲ್ಲಿ ತಮಗೆ ತಾವೇ ಕೇಳಿಕೊಳ್ಳಿ, ನಾನು ಪರಿವರ್ತನೆ ಆಗಿದ್ದೇನೆಯೇ। स्वपरिवर्तन ही चारों ओर का भी परिवर्तन सामने लाएगा। ಸ್ವಪರಿವರ್ತನೆಯೇ ನಾಲ್ಕು ಕಡೆಯ ಪರಿವರ್ತನೆಯನ್ನು ಎದುರು ತರುತ್ತದೆ।
हर एक यह सोचो कि पहले मैं बदलने का ಎಕ್ಸಾಂಪಲ್ ಬನು. ಪ್ರತಿಯೊಬ್ಬರು ಇದನ್ನೇ ವಿಚಾರ ಮಾಡಿ ಮೊದಲು ಪರಿವರ್ತನೆಯಾಗುವುದರಲ್ಲಿ ನಾನು ಉದಾಹರಣೆ ಆಗಬೇಕು. ಇಸ್ಕೋ कहते हैं ಹೋಲಿ ಜಲಾನ. ಇದಕ್ಕೆ ಹೇಳಲಾಗುತ್ತದೆ ಹೋಲಿಯನ್ನು ಸುಡುವುದು. ಜಲಾನೆ ಕೆ ಬಿನಾ ಮನಾನಾ ನಹಿ ಹೋತಾ ಹೈ. ಸುಡುವುದರ ಹೊರತಾಗಿ ಆಚರಿಸುವುದು ಇರುವುದಿಲ್ಲ. ಪೆಹ್ಲೆ ಜಲಾನಾ ಹಿ ಹೋತಾ ಹೈ. ಮೊದಲು ಸುಡುವುದೇ ಆಗಿರುತ್ತದೆ. ಕ್ಯೂಕಿ ಜಬ್ ಜಲಾ ದಿಯಾ ಅರ್ಥಾತ್ ಸ್ವಚ್ಛ ಹೋ ಗಯೆ. ಏಕೆಂದರೆ ಯಾವಾಗ ಸುಟ್ಟಿರಿ ಅಂದರೆ ಸ್ವಚ್ಛ ಆಗಿಬಿಟ್ಟಿರಿ. ಶ್ರೇಷ್ಠ ಪವಿತ್ರ ಬನ್ ಗಯೆ. ಶ್ರೇಷ್ಠ ಪವಿತ್ರರಾಗಿ ಬಿಟ್ಟಿರಿ. तो ऐसी आत्मा को स्वतः ही बाप के संग का रंग सदा लगा ही रहता है. ಇಂತಹ ಆತ್ಮಕ್ಕೆ ಸ್ವತಃವೇ ತಂದೆಯ ಸಂಗದ ರಂಗ ಸದಾ ಹತ್ತಿಕೊಂಡೇ ಇರುತ್ತದೆ. सदा ही ऐसी आत्मा बाप से व सर्व आत्माओं से ऐसे मंगल मिलन अर्थात कल्याणकारी शुभ श्रेष्ठ मिलन मनाती रहती ही. ಸದಾನೇ ಇಂತಹ ಆತ್ಮ ತಂದೆಯ ಜೊತೆಗೆ ಸರ್ವ ಆತ್ಮಗಳ ಜೊತೆಗೆ ಮಂಗಲ ಮಿಲನ ಅಂದರೆ ಕಲ್ಯಾಣಕಾರಿ ಶ್ರೇಷ್ಠ ಶುಭ ಮಿಲನವನ್ನು ಮಾಡುತ್ತಲೇ ಇರುತ್ತದೆ. अच्छा वरदान. अपनी अलौकिक रूहानी वृत्ति द्वारा सर्व आत्माओं पर अपना प्रभाव डालने वाले मास्टर ज्ञान सूर्य भव. ತಮ್ಮ ಅಲೌಕಿಕ ಆತ್ಮಿಕ ವೃತ್ತಿಯ ಮೂಲಕ ಸರ್ವ ಆತ್ಮಗಳ ಮೇಲೆ ತಮ್ಮ ಪ್ರಭಾವವನ್ನು ಬೀರುವಂತಹ ಮಾಸ್ಟರ್ ಜ್ಞಾನ सूर्य आगे. विवरण. जैसे कोई आकर्षण करने वाली चीज़ आस पास वालों को अपनी तरफ आकर्षित करती है. ಹೇಗೆ ಯಾವುದೇ ಆಕರ್ಷಣೆ ಮಾಡುವಂತಹ ವಸ್ತು ಸುತ್ತಮುತ್ತ ಇರುವಂಥವರನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳುತ್ತದೆ. ಸಭಿಕ ಅಟೆನ್ಷನ್ ಜಾತಾ ಹೈ. ಎಲ್ಲರ ಗಮನ ಹೋಗುತ್ತದೆ. वैसे जब आपकी वृत्ति अलौकिक रूहानियत वाली होगी तो आपका प्रभाव अनेक आत्माओं पर स्वतः पड़ेगा. ಹಾಗೆಯೇ ಯಾವಾಗ ತಮ್ಮ ವೃತ್ತಿ ಅಲೌಕಿಕ ಆತ್ಮೀಯತೆ ಉಳ್ಳಂಥದ್ದು ಆಗಿರುತ್ತದೆ ಆಗ ತಮ್ಮ ಪ್ರಭಾವ ಅನೇಕ ಆತ್ಮರ ಮೇಲೆ ಸ್ವತಃ ಬೀರುತ್ತದೆ. अलौकिक वृत्ति अर्थात न्यारे और प्यारेपन की स्थिति स्वतः अनेक आत्माओं को आकर्षित करती है. अलौकिಕ ವೃತ್ತಿ ಅಂದರೆ ಭಿನ್ನ ಹಾಗೂ ಪ್ರಿಯರಾಗುವಂತಹ ಸ್ಥಿತಿ ಸ್ವತಃ ಅನೇಕ ಆತ್ಮಗಳನ್ನು ಆಕರ್ಷಿತ ಮಾಡುತ್ತದೆ. ऐसी अलौकिक शक्तिशाली आत्माएं मास्टर ज्ञान सूर्य बन अपना प्रकाश चारों ओर फैलाती है. ಇಂತಹ ಅಲೌಕಿಕ ಶಕ್ತಿಶಾಲಿ ಆತ್ಮರು ಮಾಸ್ಟರ್ ಜ್ಞಾನ ಸೂರ್ಯರಾಗಿ ನಾಲ್ಕು ಕಡೆಗೆ ತಮ್ಮ ಪ್ರಕಾಶವನ್ನು ಹರಡಿಸುತ್ತಾರೆ. ಸ್ಲೋಗನ್. ಸದಾ स्वमान की सीट पर स्थित रहो तो सर्व शक्तियाँ आपका ಆರ್ಡರ್ ಮಾನ್ತಿ रहेगी. ಸದಾ ಸ್ವಮಾನದ ಸೀಟಿನ ಮೇಲೆ ಸ್ಥಿತರಾಗಿದ್ದಾಗ ಸರ್ವಶಕ್ತಿಗಳು ತಮ್ಮ ಆಜ್ಞೆಯನ್ನು ಸ್ವೀಕರಿಸುತ್ತಿರುತ್ತವೆ. ಅವ್ಯಕ್ತ ಇಶಾರೆ. 15ನೇ ಪಾಯಿಂಟು. अब अपने दिल की शुभ भावनाएं अन्य आत्माओं तक पहुँचाओ. ಈಗ ತಮ್ಮ ಹೃದಯದ ಶುಭ ಭಾವನೆಗಳನ್ನು ಅನ್ಯ ಆತ್ಮಗಳವರೆಗೆ ತಲುಪಿಸಿ. ಸೈಲೆನ್ಸ್ ಕಿ ಶಕ್ತಿ ಕೋ ಪ್ರತ್ಯಕ್ಷ ಕರೋ. ಸೈಲೆನ್ಸ್ನ ಶಕ್ತಿಯನ್ನು ಪ್ರತ್ಯಕ್ಷಗೊಳಿಸಿ. हर एक ब्राह्मण बच्चे में यह साइलेंस की शक्ति है. ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳಲ್ಲಿ ಈ ಶಾಂತಿಯ ಶಕ್ತಿ ಇದೆ. सिर्फ इस शक्ति को मन से तन से इमर्श करो.
ಕೇವಲ ಈ ಶಕ್ತಿಯನ್ನು ಮನಸ್ಸಿನಿಂದ तनुविनिंद इमर्श ಮಾಡಿಕೊಳ್ಳಿ. एक सेकंड में मन के संकल्पों को एकाग्र कर लो, तब फरिश्ते रूप द्वारा वायुमंडल में साइलेंस की शक्ति के प्रकंपन फैला सकेंगे. 1 ಸೆಕೆಂಡಿನಲ್ಲಿ ಮನಸ್ಸಿನ ಸಂಕಲ್ಪಗಳನ್ನು ಏಕಾಗ್ರ ಮಾಡಿಕೊಂಡಾಗ ಫರಿಷ್ಠ ರೂಪದ ಮೂಲಕ ವಾಯುಮಂಡಲದಲ್ಲಿ ಶಾಂತಿಯ ಶಕ್ತಿಯ ಪ್ರಕಂಪನಗಳನ್ನು ಹರಡಿಸಬಲ್ಲಿರಿ. दादी प्रकाश मणि जी की विशेषताएं. 15ನೇ पॉइंट, हर संकल्प श्वास और समय को सफल करने और कराने वाली. ಪ್ರತಿ ಸಂಕಲ್ಪ ಶ್ವಾಸ ಹಾಗೂ ಸಮಯವನ್ನು ಸಫಲ ಮಾಡಿಸುವ ಮತ್ತು ಮಾಡುವಂತಹವರು ಆಗಿದ್ದರು. ದಾದೀಜಿ ಕೋ ಸಮಯ ಕಾ ಬಹುತ್ ಕದರ್ ಥಾ. ದಾದೀಜಿಯವರಿಗೆ ಸಮಯದ ಬಗ್ಗೆ ಬಹಳಷ್ಟು ಬೆಲೆ ಇತ್ತು. वे सदा कहती संगम की एक एक घड़ी बड़ी अनमोल है. ಅವರು ಸದಾ ಹೇಳುತ್ತಿದ್ದರು, ಸಂಗಮ ಯುಗದ ಒಂದು ಕ್ಷಣವು ಬಹಳಷ್ಟು ಅನ್ಮೋಲಾಗಿದೆ. ಇಸೆ ವ್ಯರ್ಥ ನಹಿ ಗವಾನ. ಇದನ್ನು ವ್ಯರ್ಥವಾಗಿ ಕಳೆಯಬಾರದು. दादी ने खुद भी अपना एक एक श्वास संकल्प समय सब सफल किया और दूसरों को भी सफल कराया. ದಾದೀಜಿಯವರು ಸ್ವಯಂ ಸಹ ತಮ್ಮ ಪ್ರತಿಯೊಂದು ಶ್ವಾಸ ಸಂಕಲ್ಪ ಸಮಯ ಎಲ್ಲವನ್ನೂ ಸಫಲ ಮಾಡಿದರು ಮತ್ತು ಅನ್ಯರಿಗೂ ಸಹ ಸಫಲ ಮಾಡಿಸಿದರು. ಕುಚ್ ಭಿ ನಿಷ್ಫಲ ನ ಜಾಯೆ. ಯಾವುದೂ ನಿಷ್ಫಲವಾಗಿ ಹೋಗಬಾರದು. ಶ್ವಾಸ ಶ್ವಾಸ ಸ್ಮೃತಿ ಮೇ ರಹನೆ ಸೆ ಮಜಬೂತ್ ಬನ್ ಗಯಿ. ಉಸಿರಿನಲ್ಲೇ ಸ್ಮೃತಿಯಲ್ಲಿರುವುದರಿಂದ ಅವರು ಗಟ್ಟಿಯಾಗಿದ್ದರು, ಮಜಬೂತಾಗಿದ್ದರು. ಸದಾ ಮನ್ಮನಾಭವ ಕಾ ಮಂತ್ರ ಅಂದರ್ ಚಲ್ತಾ ರಹ. ಸದಾ ಮನ್ಮನಾಭವದ ಮಂತ್ರ ಆಂತರಿಕವಾಗಿ ನಡೆಯುತ್ತಲೇ ಇರ್ತಿತ್ತು. ನಂಬರ್ 1 में आना हो तो अभी यह समय है, हर एक आ सकता है.